ಭವಿಷ್ಯ. ವಿದ್ಯಾರ್ಥಿಗೊಂದು ಮರ, ಶಾಲೆಗೊಂದು ವನ. ಪ್ಲಾಸ್ಟಿಕ್ ತ್ಯಜಿಸಿ ಮಾಲಿನ್ಯ ತಡೆಗಟ್ಟಿ. ಅರಣ್ಯ ಮರ್ದನ ಮಾನವ ರೋಧನ. ಉಳಿಯುವ ಭೂಮಿಯನ್ನು ತಂಪಾಗಿಸಿಕೊಂಡು ಬನ್ನಿ. ಕಾಡೇ ರಾಷ್ಟ್ರದ ಪರಿಸರ ಸಂರಕ್ಷಣೆ ನಮ್ಮೆಲ್ಲ ಹೊಣೆ. ಅರಣ್ಯ ನಾಶ ಕಾಡು ಬೆಳೆಸಿ ನಾಡು ಉಳಿಸಿ. ಅರಣ್ಯವಿಲ್ಲದೆ ಮಳೆ ಇಲ್ಲ. ವಿದ್ಯಾರ್ಥಿ
ಆಗಬಹುದು ಹೇಳುವಂತ ದೃಷ್ಟಿಯಿಂದ ಇಲ್ಲಿ ಹತ್ತಿರದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ಥಳೀಯ ಆಟಗಳ ಪರಿಚಯವನ್ನ ಮಾಡುವಂತದ್ದಾಗಿರ್ಬೋದು. ಮಕ್ಕಳಿಗೆ ಹಣೆಗಂಡೆ ಅಂತ ಗೊತ್ತಿಲ್ಲ, ಚಿನ್ನಿದಾಂಡು ಅಂತ ನಾವು ಹೇಳ್ತೇವೆ, ಆ ಹಣೆಗಂಡೆಯನ್ನ ಆಡಿರುವಂತದ್ದು. ಟೈರ್ ಆಟವನ್ನು ನಾವು ಸಣ್ಣಿರುವಾಗ ಆಡಿದ್ದೇವೆ. ಟೈರ್ ಆಟವನ್ನ ಮಕ್ಕಳು ಆಡಿದ್ದಾರೆ. ಕೊನೆಗೆ ಸಣ್ಣ ಚಕ್ರದು ನಿಮ್ಮ ಇದರಲ್ಲಿ ಹಿಡಿಯುವಂಥದ್ದು, ಅದಕ್ಕೇನೋ ಒಂದು ಅದರ ಆಟ. ಕೊನೆಗೆ ಕಂಬ ಮುಟ್ಟುವಂತ ಆಟ. ಹೀಗೆ ಸ್ಥಳೀಯ ಆಟಗಳ ಪರಿಚಯ ಜೊತೆಗೆ ಹಳಗುಣಿ ಮನೆ ಆಟವನ್ನು ಕೂಡ ಇಲ್ಲಿ ಮಕ್ಕಳು ಆಡಿದ್ರು. ಸಣ್ಣದಾಗಿ ತೆಪ್ಪದ ಆಟವನ್ನು ಆಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಊಟದಂತಹ ಕಾರ್ಯಕ್ರಮ ನಡೀತದೆ ಮಕ್ಕಳಿಗೆ, ಸ್ವಲ್ಪ ಅದರ ಪರಿಚಯವನ್ನ ಮಾಡುವ ಸಲುವಾಗಿ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ವಿನಾಯಕ್ ಔದಾನಿಕರ್ ಅವರು ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ದಾರೆ. ತುಂಬಾ ಖುಷಿಯಾಗಿದೆ ನಮಗೆ. ಅವರಿಗೆ ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ, ಅವರು ನೋಡಿದ್ದಾರೆ. ಅದು ಕೂಡ ಇವತ್ತಿನ ಅನಿರೀಕ್ಷಿತವಾಗಿ ಇಲ್ಲಿ ಆಗಮಿಸಿ ಈ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಉತ್ತೇಜನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ SDMC ಪರವಾಗಿ, ಯಲಕೋಟೆಯ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಖ್ಯ ಶಿಕ್ಷಕರು ಮತ್ತೆ SDMC ಅವರು ಬರ್ತಾರೆ. ಅದನ್ನ ಡೇಟ್ ಇವತ್ತಿಂದ ಒಂದು 2-3 ತಿಂಗಳು ಬಂದು ಹೋಗ್ಬೋದು. ಡಿಸೆಂಬರ್ ಸರ್ ಮೊದಲು ಹೇಳಿದ ಆ ದಿನವನ್ನು ನೀವು ಇವತ್ತೇ ಇಟ್ಕೊಂಡು ನಮಗೆ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಅವರು ತಮ್ಮ ತಂಡದೊಂದಿಗೆ ಆಗಮಿಸಿದ್ದಾರೆ. ಧರ್ಮಗೌಡ ಅವರಿಗೆ ಹಾಗೂ ಬೈಲಗದ್ದೆ ಶಾಲೆ ಎಲ್ಲ SDMC ಸದಸ್ಯರುಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇವೆ. ಅದಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಯಲಕೋಟೆಯ ಗ್ರಾಮಸ್ಥರಿಗೆ ಹಾಗೂ SDMC ಉಪಾಧ್ಯಕ್ಷರಾದಂತಹ ಮಮತಾ ನಾಯ್ಕ, SDMC ಅಧ್ಯಕ್ಷರು ರೆಡಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಿಕ್ಷಕರಾದಂತಹ ಶ್ರೀಮತಿ ಶೋಭಾ ಶರ್ಮಾ ಅವರಿಗೆ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀ ಗೌಡ ಅವರಿಗೆ ಎಲ್ಲ ತುಂಬಾ ಖುಷಿ. ಒಂದು ಯೋಗ ಬೇಕು ಅಂತ ಹೇಳಿ ಅಂದ್ಕೊಳ್ತೇನೆ. ಆಕಸ್ಮಿಕವಾಗಿ ಇವತ್ತು ಬೈಲ್ಗದ್ದಿಗೆ ಶಾಲೆಗೆ ಬರುವಂಥದ್ದಿತ್ತು. ಅಲ್ಲಿಂದ ನನಗೆ ಹೊಳೆ ಆಚೆ ಮಾಗೋಡ್ ಶಾಲೆಗೆ ಹೋಗ್ಲಿಕ್ಕಿದೆ. ಸರ್ ಅವರು ವಾಟ್ಸಪ್ನಲ್ಲಿ ಇವತ್ತಿನ ಈ ಒಂದು ಇಕೋ ಕ್ಲಬ್ನ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಇಂಥ ದಿವಸ ಕಾರ್ಯಕ್ರಮ ಅಂತೇಳಿ ವಾಟ್ಸಪ್ ಹಾಕಿದ್ರು. ವಾಟ್ಸಪ್ ಅನ್ನು ನೋಡಿರ್ತೇವೆ. ಇದು ಯಾವ ಕಾರಣಕ್ಕೂ ಬೈಲಗದ್ದೆ ದಾಟಿ ಯಲಗೋಟಿಗೆ ಇಷ್ಟು ದೂರ ಇವತ್ತು ಬರುವಂಥದ್ದು ಆಲೋಚನೆ ಕೂಡ ಇಲ್ಲ ವಾಸ್ತವಿಕವಾಗಿ. ಅದಕ್ಕೆ ನಾನು ಯೋಗ ಅಂತ ಹೇಳ್ಕೊಂಡಿದ್ದೆ. ಇವತ್ತು ನಿಮ್ಮ ಜೊತೆ ಈ ಸಮಯವನ್ನ ನಮ್ಮ ಟೀಮ್ ಜೊತೆ ಕಳೀಲಿಕ್ಕೆ ತುಂಬಾ ಖುಷಿ ಅನಿಸ್ತದೆ. ಅದಕ್ಕೆ ಯೋಗ ಬೇಕು ಅಂತ ಹೇಳ್ತಾ ಇದ್ದಿದ್ದು. ಅನ್ನದ ಋಣ, ನೀರಿನ ಋಣ ಯಾವ್ಯಾವ ದಿವಸ ಎಲ್ಲೆಲ್ಲಿ ಇರ್ತದೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಕನಸು ಮನಸ್ಸಿನಲ್ಲಿ ಇವತ್ತು ಇಲ್ಲಿ ಬರ್ತೇವೆ ಅಥವಾ ಇಲ್ಲಿ ನಿಮ್ಮ ಜೊತೆ ನಾವು ಪಾಲ್ಗೊಳ್ತೇವೆ ಅನ್ನೋಂಥದ್ದು ಐಡಿಯಾ ಇರಲಿಲ್ಲಾಗಿತ್ತು. ನಮ್ಮ ಜೊತೆಯಲ್ಲಿ ಈ ಭಾಗದ CRPಗಳಾಗಿರ್ತಕ್ಕಂಥ ಶ್ರೀ ಭಟ್ ಸರ್ ಅವರು, ಜೊತೆಯಲ್ಲಿ ಇಲ್ಲೇ ಪಕ್ಕದ ಶಾಲೆಯ ಮುಖ್ಯಾಧ್ಯಾಪಕರು ಕಳೆದ ತಿಂಗಳಿನಷ್ಟೇ ಅದ್ಧೂರಿಯಾಗಿ ಸುವರ್ಣ ಮಹೋತ್ಸವವನ್ನು ಅವರ ನೇತೃತ್ವದಲ್ಲಿ ಆಚರಿಸಿದ್ವಿ. ತಾವು ಕೂಡ ಅಲ್ಲೆಲ್ಲ ಭಾಗಿಯಾಗಿದ್ವಿ. ಇವತ್ತಿಗೂ ಅದರ ಕುರುಹು ಎಲ್ಲ ಹಾಗೇ ಇದೆ. ಆಗ ಬರ್ದೇ ಇದ್ದವರೆಲ್ಲ ಈಗ ಬಂದು ವ್ಯಕ್ತಿವಾಗಿ ಫೋಟೋ ತಗೊಂಡು ಹೋಗ್ತಾ ಇದ್ದಾರೆ. DDP ಇಂದ ಹಿಡಿದು ತುಂಬ ಸಂತೋಷದ ಮತ್ತು ಖುಷಿಯ ವಿಚಾರ. ಇನ್ನೂ ಪೂರಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲ ಶಾಲೆಗಳಲ್ಲಿ ಇಕೋ ಕ್ಲಬ್ ಅಂತ ಇರ್ತದೆ. ಅದು LPS ಇರಲಿ, HPS ಇರಲಿ ಮತ್ತು ಹೈಸ್ಕೂಲ್ಗಳಿದೆ ಸರ್ಕಾರಿ. ಅನುದಾನವೂ ಕೂಡ ಅಲ್ಪ ಮಟ್ಟಿಗೆ ಇದೆ. ಹಿರಿಯ ಪ್ರಾಥಮಿಕ ಶಾಲೆಗೆ 4,000 ರೂಪಾಯಿ, ಹಿರಿಯ ಪ್ರಾಥಮಿಕ ಶಾಲೆಗೆ 7,000 ರೂಪಾಯಿ, 9,000 ರೂಪಾಯಿ, ಹಾಗೆ ಪ್ರೌಢಶಾಲೆಗಳಿಗೆ 25,000 ಗಟ್ಟಲೆ ರೂಪಾಯಿನ ಕಾರ್ಯಕ್ರಮ ಇದೆ. ಮಕ್ಕಳಿಗೆ ಇಕೋ ಕ್ಲಬ್ ಕಾರ್ಯಕ್ರಮವನ್ನು ಆಯೋಜಿಸಿ ಅದರ ಬಗ್ಗೆ ಅದರ ಅರಿವನ್ನು ಮೂಡಿಸುವಂಥದ್ದು, ಮಹತ್ವವನ್ನು ಹೇಳುವಂಥ ಕಾರ್ಯಕ್ರಮಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಚಂದ ರೀತಿಯಲ್ಲಿ ಎಲ್ಲರನ್ನ ಒಟ್ಟು ಹಾಕೊಂಡು ಎಲ್ಲರ ಸಹಕಾರ ತಗೊಂಡು ಮಾಡ್ತಾ ಇರುವಂಥದ್ದು ತುಂಬಾ ಖುಷಿ ವಿಚಾರ. ಈ ವನಭೋಜನ ಹೆಸರೇ ಅವರ ವನಸಿರಿ ಇಕೋ ಕ್ಲಬ್. ವನಭೋಜನ ಅಂತ ಹೇಳಿದ್ರೆ ವಿಶೇಷವಾಗಿ ಏನೋ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದಾಗಿ ಇದು ಪಾಲಕಿ ಎಲ್ಲ ಹೋಗುವಂಥ ಸಂದರ್ಭದಲ್ಲೆಲ್ಲ ಮಾಡುವಂಥದ್ದು ಇದೆ ವನಭೋಜನ ಅಂತೇಳಿ. ಇಲ್ಲಿ ಮಕ್ಕಳನ್ನು ಸೇರಿಸ್ಕೊಂಡು, ಏನು ಧಾರ್ಮಿಕವಾದದ್ದು ಯಾವುದೇ ಇಲ್ಲ, ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಮಕ್ಕಳಿಗೊಂದು ಹೊಸ ಅನುಭವ, ದೇಸಿ ಆಟಗಳ ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಅವರು ಸಾಕಷ್ಟು ವಾಟ್ಸಪ್ನಲ್ಲಿ ಕಳಿಸ್ತಾ ಇರ್ತಾರೆ. ಏನಾದರೂ ಒಂದು ಇದೆ ಅಂತಂದ್ರೆ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಆ ಕಾರಣಕ್ಕಾಗಿ ಯಲಗೋಟಿಗೆ ಹೆಸರುವಾಸಿ. ಇದೇ ಥರದ ಯಲಗೋಟಿಗೆ ಹೇಳ್ತಕ್ಕಂಥ ಒಂದು ಶಾಲೆ ಚಿಕ್ಕಮಗಳೂರಿನ ಡಿಸ್ಟ್ರಿಕ್ಟ್ನಲ್ಲಿ ಯಲಕೋಟಿಗೆ ಅಂತ ಯಲಗೋಟಿಗೆ ಅಲ್ಲೂ ಹಾಗೆ ತನ್ನ ವಿಶೇಷ ಕಾರ್ಯಗಳ ಮೂಲಕವಾಗಿ ಗಮನವನ್ನು ಸೆಳೆದಂಥದ್ದು. ಈಗ ಕೆಲವು ವರ್ಷಗಳ ಹಿಂದೆ ಕೊರೋನಾ ಸಮಯದಲ್ಲಿ
ಸಂದರ್ಭದಲ್ಲಿ ಇಡೀ ನಮ್ಮ ರಾಜ್ಯದ ಗಮನವನ್ನು ಸೆಳೆದಂತಹ ಶಾಲೆ. ಆದರೆ ಕಳೆದ ವರ್ಷ ಏನು ನಿಮ್ದು ರಜತ ಮಹೋತ್ಸವ ಆಯಿತು, ಆ ಸಂದರ್ಭದ ನಂತರದಲ್ಲಿ ಶಾಲೆಗೆ ಸುಣ್ಣ ಬಣ್ಣ, ಇಂಟರ್ಲಾಕು ಇಂಥದ್ದೆಲ್ಲವನ್ನ ವೈಫೈ ಇಂದಾಗಲಿ ಇಂಟರ್ನೆಟ್ ಫೆಸಿಲಿಟಿ ಎಲ್ಲ ನೋಡಿದರೆ ಅದು ಈ ವರ್ಷ ಎಲ್ಲಿ ಸಲ್ಲಬೇಕು ಅಲ್ಲಿ ಸಲ್ತಿದೆ. ಅದಕ್ಕಾಗಿ ತುಂಬಾ ಇಲಾಖೆಯ ಪರವಾಗಿ ನಿಮ್ಮ ಎಲ್ಲರನ್ನ ನಾನು ಅಭಿನಂದಿಸ್ತಾ ಇದ್ದೇನೆ. ಇಷ್ಟೊಂದು ಒಳ್ಳೆ ರೀತಿಯ ಒಂದು ಸಹಾಯ ಸಹಕಾರ ಊರವರಿಂದ, SDMC ಅವರಿಂದ, ಪಾಲಕರಿಂದ ಸಿಗುವಂಥದ್ದು, ಅದನ್ನು ಹಾಗೆ ಮತ್ತೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಕೂಡ ಶಿಕ್ಷಕರ ಜವಾಬ್ದಾರಿ ಇದೆ. ಬರೀ ಶಿಕ್ಷಕರು ಚೆನ್ನಾಗಿದ್ರಷ್ಟೇ ಆಗೋದಿಲ್ಲ, ಊರವ್ರ ಸಹಕಾರ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಊರವ್ರು ಚೆನ್ನಾಗಿರ್ತಾರೆ, ಶಿಕ್ಷಕರು ಅಷ್ಟಕ್ಕಷ್ಟೇ ಅಂತಂದ್ರೆ ಆಗ್ಲೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಎಲ್ಲದಕ್ಕೂ ಪೂರಕವಾಗಿದೆ. ಇರುವ 17 ಮಕ್ಕಳು ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿದ್ದಾರೆ. ಕೇಳ್ಪಟ್ಟೆ ಈ ವರ್ಷ 5ನೇ ತರಗತಿಯಲ್ಲಿ 3 ಜನ ಈ ಶಾಲೆಯನ್ನು ಬಿಟ್ಟು ಹೋಗ್ತಾರೆ. ಆದರೆ ಮತ್ತೆ ಹೊಸದಾಗಿ ಸೇರ್ಪಡೆ ಆಗೋದು ಮತ್ತೆ 2 ವಿದ್ಯಾರ್ಥಿಗಳು. ಅಲ್ಲಿಗೆ ಈ ವರ್ಷಕ್ಕಿಂತ ಮುಂದಿನ ವರ್ಷ ಒಂದು ಸಂಖ್ಯೆ ಕಡಿಮೆನೇ ಆಗುತ್ತದೆ ಅಂತೇಳಿ. ಹಾಗಾಗಿ ಸರ್ಕಾರದ ಇತ್ತೀಚಿನ ನಿಯಮಗಳೆಲ್ಲ ಏನಿವೆ ಅದನ್ನ ಒಳ್ಳೆಯ ಶಿಕ್ಷಕರು, ಇಬ್ಬರು ಶಾನಭಾಗ ದ್ವಯರು, ಇಬ್ಬರು ಶಾನಭಾಗ ಶಿಕ್ಷಕರು ಅತ್ಯುತ್ತಮವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಹೀಗೆ ಶಾಲೆ ಇನ್ನೂ ಅಭ್ಯುದಯವನ್ನು ಹೊಂದಲಿ. ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಮಾತ್ರ LPSನಿಂದ HPSಗೂ ಕೂಡ ಅವಕಾಶ ಸಿಗ್ತದೆ. ಹೆಚ್ಚು ಸೌಕರ್ಯಗಳು ಮತ್ತು ಶಿಕ್ಷಕರ ಸಂಖ್ಯೆ ಎಲ್ಲವೂ ಆಗ್ತದೆ. ಆದರೆ ಜನಸಂಖ್ಯೆನೇ ಕಡಿಮೆ, ಊರಲ್ಲಿ ಮಕ್ಕಳ ಸಂಖ್ಯೆನೇ ಕಡಿಮೆ ಇದ್ದಾಗ ಬಹುಶಃ ಇಲ್ಲಿಯ ಯಾವ ವಿದ್ಯಾರ್ಥಿಗಳು ಹೊರಗಡೆ ಹೋಗದೆ ಇದೇ ಸುತ್ತಮುತ್ತಲಿನ ಭಾಗದ ಕುಗ್ರಾಮ ಇದ್ರೂ ಭಾಗದಲ್ಲಿಯೇ ಉತ್ತಮ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಒಂದು ಒಳ್ಳೆಯ ಅನುಭವ. ಅವ್ರು ಹೇಳ್ದಂಗೆ ಎಲ್ಲ ಒಂದು ಪರಿಚಯ, ಬರೀ ಶೈಕ್ಷಣಿಕ ವ್ಯವಸ್ಥೆ ಅಂತಂದರೆ ಬರೆದ ಓದ್ತಾ ಪರೀಕ್ಷೆ ಮಾಡಿದ ಉತ್ತಮ ಮಾರ್ಕ್ಸ್ ತಗೊಂಡ ಅಷ್ಟೇ ಅಲ್ಲ, ಅದಕ್ಕೂ ಮೀರಿದ ಒಂದು ಅನುಭವವನ್ನು ಇಲ್ಲಿ ದೊರಕಿಸಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಖ್ಯಾಧ್ಯಾಪಕರಿಗೆ, ಸಹಶಿಕ್ಷಕರಿಗೆ ಮತ್ತು ಸಹಕರಿಸ್ತಾ ಇದ್ದಂಥ CRP ಅವರಿಗೆ, SDMC ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಎಲ್ಲ ಸಮಸ್ತ ಊರಿನ ಪಾಲಕ ಪೋಷಕ ಶಿಕ್ಷಕ ವರ್ಗದವರಿಗೆ, ಮೇಲಾಗಿ ಮಕ್ಕಳು ಕೂಡ ಅಷ್ಟೇ ರೀತಿಯ ಸ್ಪಂದಿಸಬೇಕು. ಅವ್ರ ಪಾತ್ರನೂ ಇದೆ. ಮಕ್ಕಳ ಪಾತ್ರ ಏನು ಇಲ್ಲದೇ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಕೂಡ ಬಹಳ ಅಭಿಮಾನ ನಮ್ಮೂರಿನ ಶಾಲೆ ಅಂತೇಳಿ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಚಾಚಿಟ್ಟುತ್ತದೆ ಪಾಲಿಸ್ತಾ ಬಂದಿದ್ದಾರೆ. ಒಂದು ಒಳ್ಳೆಯ ಸಂಸ್ಕಾರ ಇದೆ ಮಕ್ಕಳಿಗೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇಲಾಖೆಯ ಪರವಾಗಿ ಅವರನ್ನು ಕೂಡ ಒಂದು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಸಂಜೆವರೆಗೂ 10 ಗಂಟೆವರೆಗೂ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮ ಇಲಾಖೆಯಿಂದ ಸಿಗುವಂಥ ಅನುದಾನದ ಬಗ್ಗೆ ಎಲ್ಲ ವಿಚಾರ ಮಾಡದೇ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಯಾವ ಕಾರ್ಯಕ್ರಮ ಆದ್ರೂ ಹೇಗಾಗಬೇಕು ಹಾಗೆ ಅದನ್ನು ಮಾಡ್ಕೊಂಡು ಹೋಗಲಿಕ್ಕೆ ನೀವು ಸಹಾಯ ಸಹಕಾರವನ್ನು ನೀಡ್ತಾ ಇದ್ದೀರಿ. ಹೀಗೆ ಮುಂದುವರಿದೆ ಅಂತ ಹೇಳ್ತಾ ಇಲಾಖೆ ನಿಮ್ಮ ಜೊತೆ ಇದೆ. ಕೇವಲ ಇದೊಂದು ವರ್ಷ ಮಾತ್ರ ಉತ್ತಮ SDMC ಹೇಳಲ್ಲ, ಈ ಹೆಸರನ್ನು ಶಾಶ್ವತವಾಗಿ ನೀವು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ ಅಂತ ಹೇಳ್ತಾ ಅನೇಕ ವಿಷಯಗಳನ್ನು ಈ ಒಂದು ಆಯೋಜನೆಯ ಕುರಿತು ಸರ್ ಮಾತನಾಡಿದ್ದಾರೆ. ಸುಬ್ರಾಜ್ ಸರ್ ಅವರು ಒಂದು 4 ದಿವಸ ಹಿಂದೆ ನೀವು 2ನೇ ತಾರೀಕಿನ ದಿವಸ ನಮ್ಮ ಮನೆಗೆ ಬರಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಸರ್ ಇವತ್ತು ಅನಿರೀಕ್ಷಿತವಾಗಿ 11:30ಗೆ ನನಗೊಂದು ಫೋನ್ ಮಾಡಿದ್ರು. ನಿಮ್ಮ ಶಾಲೆಗೆ ನಾನು ಬಂದು ಸೈನ್ ಮಾಡಿಬಿಟ್ಟು ಮಾಗೋಡಿಗೆ ಹೋಗ್ತಾ ಇದ್ದೇನೆ ಅಂತೇಳಿ. ಸರ್ ಚೆನ್ನಾಗಿತ್ತು, ಬನ್ನಿ ಸೀದಾ ಅಂತ ಹೇಳಿದೆ. ಬರುವವರೆಗೂ ಅವ್ರಿಗೆ ಯಾವ ವಿಷಯವನ್ನು ಹೇಳಿಲ್ಲ. ನಾನು ನಮ್ಮ ಶಾಲೆಗೆ ಬಂದ ನಂತರ ಸರ್ ಊಟಕ್ಕೆ ನಾವು ಯಲಬುರ್ಗಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದೆ. ನಂತರ ಹೇಳಿದ್ರು ನಿಮ್ಮದು ಒಂದು ಇನ್ವಿಟೇಷನ್ ಇತ್ತು ಅಂತ ಹೇಳಿ ಇಲ್ಲಿ ಕರ್ಕೊಬಂದೆ. ಇಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ಸಂತೋಷ ಆಯಿತು. ನಮ್ಮ ಶಾಲೆಯೂ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಮನಸ್ಸು ಬಂತು. ಕೆಲವೊಂದು ನೋಡಿ ಕಲಿಬೇಕಾಗ್ತದೆ. ನಾವು ಕೆಲವೊಬ್ಬರು ಮಾಡೋದು, ಅದು ಯಾರೇ ಮಾಡೋದಿರಲಿ, ನೋಡಿ ಕಲಿತಾಗ ಮಾತ್ರ ನಾವು ಸಹ ಮುಂದೆ ಹೋಗ್ಲಿಕ್ಕಾಗ್ತದೆ. ನಾನು ಮಾಡಬೇಕು ಅಂತಿದ್ದೆ, ಆದರೆ ಹೀಗೆ ತೋಟದಲ್ಲಿ ಒಂದು ಕಡೆ ಹೀಗೆ ಮಾಡ್ಲಿಕ್ಕೆ ಆಗ್ತದೆ. ಒಂದು ಸ್ವಲ್ಪ ಕಾನ್ಸೆಪ್ಟ್ ಬದಲಾವಣೆ ಇತ್ತು. ನೋಡಬೇಕು, ಆಯೋಜನೆ ಮಾಡಬೇಕು ಅಂತ ಮನಸ್ಸಿದೆ. ನಮ್ಮ SDMC ಒಂದು ಅದನ್ನು ಇದ್ದಕ್ಕಿದ್ದೇನೆ. ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸಲ ಬಂದಂಥ SDMC ಉತ್ತಮ SDMC ಇರ್ಬೋದು. ಹಾಗೆ ಕಳೆದ ವರ್ಷವೂ ಚೆನ್ನಾಗೇ ಇತ್ತು. ಸ್ವಲ್ಪ ಕಾಂಪಿಟೇಷನ್ ಇತ್ತು. ಕರ್ವಾ ಮತ್ತು ಇಲ್ಲಿ ಕಳೆದ ವರ್ಷ ಏನಾಗಿತ್ತು, HPS ಮತ್ತು LPS ಎರಡು ಮಿಕ್ಸ್ ಆಗಿಲ್ಲ. LPS ಬೇರೆ HPS ಬೇರೆ ಇಲ್ಲಾಗಿತ್ತು. ಈ ಸಲ HPS ಬೇರೆ LPS
2 ವರ್ಷನೂ ನಾನು ಕಲರ್ ನಾನೇ ಮೇಲೆ ಸೇರ್ತಿದ್ದೆ. ಅದಕ್ಕೆ ಕರ್ವಾನು ನಮ್ಮದೇ ಇತ್ತು, ಎಲ್ಗೊಟ್ಟಿಗೆ ಬಂದ್ರು ಅದು ನಮ್ದು, ಯಾವ್ದು ಬಂದ್ರು ನಮ್ಮದೇ ಕಲರ್ ಆಗಿತ್ತು. ಈ ಸಲ ಅದು ನಮ್ದು ಇನ್ನೊಂದು 2 ವರ್ಷ ಇದ್ರೆ ಮುಂದಿನ ವರ್ಷನೂ ನಾನೇ ಕಲರ್ ಸೇರ್ತಿದ್ದೆ. ನೆಕ್ಸ್ಟ್ ಹೌದು ಬಯಲುಗದ್ದೆ ತಗೊಳ್ತಿದ್ದೆ. ನೆಕ್ಸ್ಟ್ ನಾನು ಅದು ಕಲರ್ ಸೇರ್ಸಿಕ್ಕೆ ಆಗುದಿಲ್ಲ, ಮನೇಲಿ ಕುತ್ಕೊಂಡು ಸೇರ್ಸಿದ್ದೆ. ಹಾಗೆ ಇವರೆಲ್ಲರ ಸಹಕಾರ, ಈ ಊರಿನವ್ರ ಸಹಕಾರ, ಈ ಬಹುಶಃ ಸರ್ ನನಗೆ ಮೈಮೆ ಗ್ರಾಮ 22 ಮಜರೆ ಇದೆ. 22 ಮಜರೆ ನನಗೆ ಪರಿಚಯ ಇದೆ. ಈಗಿತ್ತಾಗ ಬಂದ ಕೆಲವೊಬ್ಬರು ಪರಿಚಯ ಇಲ್ಲ ಬಿಟ್ಟರೆ ನನಗೆ 22 ಮಜರೆಯೂ ಸಹ ಬಯಲುಗದ್ದೆ ಗ್ರಾಮದಲ್ಲಿ ಇರುವಂಥ ಪ್ರತಿ ಏರಿಯಾನೂ ನನಗೆ ಪರಿಚಯ ಇದೆ. ಆ ಗಣತಿಗೆಲ್ಲ ನಾನು ಓಡಾಡಿದ್ದೆ, ಭಾಳಷ್ಟು ಜನದ ಪರಿಚಯ ಇದೆ. ಚೆನ್ನಾಗಿ ಸಹಕಾರ ಕೊಡ್ತಾರೆ. ಒಟ್ಟಾರೆಯಾಗಿ ಎಲ್ಲರ ಸಹಕಾರ ಇದೆ. ಇಲ್ಲಿಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಸೇರಿ ಚೆನ್ನಾಗಿ ಆಯೋಜನೆಯೂ ಸಹ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ಮಾಡ್ತಾರೆ. ಇಲಾಖೆಗೂ ಸಹ ಹಾಗೆ ಸ್ಪಂದಿಸ್ತಾರೆ. ಯಾವುದೇ ಮಾಹಿತಿಯನ್ನು ಕೇಳಿದ್ರು ಸಕಾಲದಲ್ಲೆಲ್ಲ ನೀಡ್ತಾರೆ. ಒಟ್ಟಾರೆ ಚೆನ್ನಾಗಿದೆ. ಶಾಲೆಯೂ ಚೆನ್ನಾಗಿದೆ, ಶಿಕ್ಷಕರು ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ, STMC ಚೆನ್ನಾಗಿದೆ. ಇದಕ್ಕೂ ಹೆಚ್ಚಿಗೆ ನಿಮಗೆ ಇನ್ನೇನು ಬೇಕಾಗಿಲ್ಲ. ಇದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಾನು ಸಹ ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರ ಮೇಲೆ ಒಂದು 2 ಮಾತನ್ನು ಆಕಸ್ಮಿಕವಾಗಿ ಭೇಟಿ ನೀಡಿದಂತಹ ನಮ್ಮ ಹೊನ್ನಾವರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ವಿನಾಯಕ್ ಅವಧಾನಿ ಸರ್ ಅವರಿಗೆ ಇಲ್ಲಿ ಬಂದು ಹಿತನುಡಿಗಳನ್ನಾಡಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಮತ್ತು STMC ಅವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಭಾಗದ CRPಗಳಾದಂತಹ ಶ್ರೀ SM ಭಟ್ ಸರ್ ಅವರಿಗೆ ಶಾಲೆಯ ಪರವಾಗಿ ಧನ್ಯವಾದಗಳು.